ಸತ್ತವರು ಕನಸಿನಲ್ಲಿ ಕಾಣಿಸಿಕೊಂಡರೆ ಇದು ಏನನ್ನು ಸೂಚಿಸುತ್ತದೆ? ಅವರು ಯಾಕೆ ಬರುತ್ತಾರೆ? ಸಂಬಂಧಿಕರು ಅಥವಾ ನಿಮ್ಮ ತಂದೆ ತಾಯಿ ಪೋಷಕರು ಅಥವಾ ಸತ್ತ ಮಕ್ಕಳು ಯಾವಾಗ ಕನಸಿನಲ್ಲಿ ಬಂದರೆ ಏನನ್ನು ಇದು ಅರ್ಥ ಕೊಡುತ್ತದೆ? ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀವಿ. ಅದೃಷ್ಟ ಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗೂ ನಿಮ್ಮ ಸಮಸ್ಯೆಗೆ ಯಾವುದೇ ರೀತಿಯ ಪರಿಹಾರಗಳು ಆಗಬೇಕು ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ನಿಯಮದ ಅನುಸಾರವಾಗಿ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರವನ್ನು ನೀಡುತ್ತಾರೆ. ಅದಕ್ಕಾಗಿ ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಒಂದು ಕರೆ ಮಾಡಿ. ದೀಕ್ಷಿತರು ನಿಮ್ಮ ಯಾವುದೇ ತೊಂದರೆಗಳಿಗೂ ಪರಿಹಾರ ನೇರವಾಗಿ ಹೇಳಿಕೊಡುತ್ತಾರೆ, ಶಾಶ್ವತ ಮುಕ್ತಿಯನ್ನು ಕೊಡುತ್ತಾರೆ. ಇವರು ತಿಳಿಸಿದ್ದಾರೆ, ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಯಾವ ಸೂಚನೆಯನ್ನು ಕೊಡುತ್ತಾರೆ? ಮೊದಲನೇದಾಗಿ, ಕೆಲವೊಂದು ವಿಧಿವಿಧಾನದಲ್ಲಿ ಕಾಣಿಸಿಕೊಂಡರೆ ಅದಕ್ಕೆ ಪ್ರತ್ಯೇಕವಾದಂತಹ ಒಂದೊಂದು ಸೂಚನೆ ಇರುತ್ತೆ. ಅಳುತ್ತಾ ಇರುವ ಹಾಗೆ ಕನಸಿನಲ್ಲಿ ಬಂದು ಕೂಗಾಡಿಸುತ್ತಿದ್ದರೆ ಅಥವಾ ಜಗಳ ಆಡುವ ರೀತಿಯಲ್ಲಿ ಕನಸು ಕಾಣುತ್ತಿದ್ದರೆ ನಿಮ್ಮಿಂದ ಯಾವುದೋ ಒಂದು ಘೋರ ಅಪರಾಧ ಅವರ ಜೀವನದಲ್ಲಿ ಆಗಿದೆ, ಅದನ್ನು ಸರಿಪಡಿಸಬೇಕು ಅಂತ ಅವರು ಕನಸಿನಲ್ಲಿ ಬಂದು ಕಾಣಿಸಿಕೊಂಡು ನಿಮಗೆ ಹೇಳುತ್ತಾರೆ. ಇನ್ನು ಎರಡನೆಯದು, ನಗುತ್ತಾ ಸಂತೋಷವಾಗಿರುವ ಹಾಗೆ ಕನಸು ಕಾಣುತ್ತಿದ್ದರೆ, ಅವರು ನಿಮ್ಮ ಕನಸಿನಲ್ಲಿ ಬಂದು ಮುಗುಳು ನಗುತ್ತಿದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅದ್ಭುತವಾದಂತಹ ಯಾವುದೋ ಒಂದು ಜೋಡಿ ಬರಲಿದೆ ಅಂತಲೇ ಅರ್ಥ ಸೂಚಿಸುತ್ತದೆ. ಅಂದರೆ ಮದುವೆಯಾಗದಿಲ್ಲದಿದ್ದವರಿಗೆ ಮದುವೆ ಆಗುವ ಸೂಚನೆ ಇದು ಆಗುತ್ತದೆ. ಒಂದು ವೇಳೆ ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಬಂದು ನಿಮ್ಮನ್ನು ಕರೆಯುವ ಹಾಗೆ ಕಾಣುತ್ತಿದ್ದರೆ ಮುಂದೆ ನಿಮಗೆ ದೊಡ್ಡ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ ಅಂತಲೇ ಅರ್ಥ. ಇಷ್ಟರಲ್ಲೇ ವಿಧವೆಯರು ಸತ್ತೋಗಿದ್ದರೆ, ಅವರೇನಾದರೂ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ಅದು ಮುಂದೆ ನಿಮ್ಮ ಜೀವನದಲ್ಲಿ ಇಂತಹ ಪರಿಸ್ಥಿತಿ ಬರಬಹುದು. ಎಚ್ಚರಿಕೆಯಿಂದ ಜೀವನ ನಡೆಸಬೇಕು. ಪಾಪ ಪುಣ್ಯಗಳ ತರ್ಕಕ್ಕೆ ನಿಲುಕದ ವಿಷಯಗಳಲ್ಲಿ ಏನಾದರೂ ನಿಮ್ಮ ಬದುಕಲ್ಲಿ ಬದಲಾವಣೆಗಳು ಆಗುತ್ತಿದ್ದರೆ, ನೀವೇನಾದರೂ ಪಾಪಗಳನ್ನು ಮಾಡಿದರೆ ಅಂಥ ಸಮಯದಲ್ಲೂ ಕೂಡ ಸತ್ತವರು ಕನಸಿನಲ್ಲಿ ಬರುತ್ತಾರೆ. ಚಿತ್ರಹಿಂಸೆ ಕೊಟ್ಟು ಹೋಗುತ್ತಾರೆ. ಹೋಗುವುದಿರಲಿ, ಅವರು ನಿಮ್ಮ ಜೊತೆಯಲ್ಲೇ ಇದ್ದು ನರಳುವಂತೆ ಮಾಡಿಬಿಡುತ್ತಾರೆ. ಈ ಸತ್ತವರು ಕನಸಿನಲ್ಲಿ ಬಂದಾಗ ಏನಾದರೂ ಇಂತಹ ತೊಂದರೆಗಳು ಆಗುತ್ತಿದ್ದರೆ ಅದಕ್ಕೆ ಪರಿಹಾರ ಅನ್ನೋದು ಆಗಲೇಬೇಕು. ಅದಕ್ಕಾಗಿ ಪಂಡಿತ ರಘುನಂದನ್ ದೀಕ್ಷಿತರಿಗೆ ಕರೆ ಮಾಡಿ ಶಾಶ್ವತವಾಗಿ ಸ್ವಪ್ನಶಾಸ್ತ್ರದ ಪ್ರಕಾರ ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಬಂದರೆ ಅದರಿಂದ ಆಗುವ ತೊಂದರೆಗಳಿಗೆ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ.